ಹಾಯ್, ವೆಲ್ಕಮ್ ಟು ಶ್ವೇತಾಸ್ ವ್ಲಾಗ್ಸ್. ಸೊ ಇವತ್ತು ನಾವು ಹೊರಟಿದ್ದೀವಿ ಟು ಎಕ್ಸ್ಪ್ಲೋರ್ ಎ ವಾಟರ್ ಫಾಲ್. ಸೊ ಆನ್ ದ ವೇ ನಾವು ಆ್ಯಕ್ಚುಲಿ ಚಿಕ್ಕಮಗಳೂರಿಂದ ಹೊರಟಿದ್ದೀವಿ. ಸೊ ಮುತ್ತೋಡಿ ಫಾರೆಸ್ಟ್ ಒಳಗಡೆಯಿಂದ ಹೋಗ್ಬೇಕು ಈ ಜಾಗಕ್ಕೆ. ಸೊ ಮುತ್ತೋಡಿ ಎಂಟ್ರೆನ್ಸಲ್ಲಿ ಎಷ್ಟು ಸೂಪರಾಗಿ ಆನೆ, ಚಿರತೆ, ಲಯನ್ ಎಲ್ಲ ಇಟ್ಟಿದ್ದಾರೆ. ಸೊ ಒಂದಿಷ್ಟು ಫೋಟೋಸ್ ಅಂತೂ ಬೇಕೇ ಬೇಕು ಅಂತ ನಾನು ಇಳಿದುಬಿಟ್ಟು ಫೋಟೋಸ್ ತಗೊತಾ ಇದ್ದೀನಿ. ನೋಡಿ ನಮ್ಮ ಹುಲಿ ರಾಯ. ಸೊ ಎಸ್, ಅಲ್ಲಿಂದ ನಾವು ಈಗ ಬಂದಿದ್ದು ತಿಂಡಿ ತಿನ್ನೋಕ್ಕೆ, ಹೊಟ್ಟೆ ಹೋಗ್ಬಿಟ್ಟಿತ್ತು. ಸೊ ಇಲ್ಲಿಗೆ ಆ್ಯಕ್ಚುಲಾಗಿ ಅರ್ಲಿ ಮಾರ್ನಿಂಗ್ ಸ್ವಲ್ಪ ನೀವು ಬೇಗ ಹೊರಟ್ರೆ ಒಳ್ಳೆಯದು. ಯಾಕೆಂದರೆ ಈ ವಾಟರ್ಫಾಲ್ ಒಳಗಡೆ ಹೋಗೋಕ್ಕೆ ಅಂದರೆ ನೀವು ಅದನ್ನು ತಲುಪಲಿಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ, ಟ್ರೆಕ್ಕಿಂಗ್ ಮಾಡಬೇಕಾಗತ್ತೆ. ಸೊ ಹಾಗಾಗಿ ನಾವು ಸ್ವಲ್ಪ ಬೇಗ ಹೊರಟು. ಎಷ್ಟು ಕ್ಯೂಟಾಗಿ ಅಮ್ಮನ ಜೊತೆ ನೋಡಿ ಹೆಂಗೆ ಓಡಾಡ್ತಾ ಇದೆ. ಸೊ ದಟ್ಟ ಕಾಡಿನ ಮಧ್ಯೆ ಅಂತಲೇ ಹೇಳ್ಬೋದು ಈ ಫಾಲ್ಸ್ ಇರೋದು. ಸೊ ನಾವಿವತ್ತು ಹೊರಟಿರೋದು ಎಕ್ಸ್ಪ್ಲೋರ್ ಮಾಡೋಕ್ಕೆ ಉಕ್ಕಡ ಫಾಲ್ಸ್. ಸೊ ಇಟ್ಸ್ ಲೈಕ್ ಎ ಹಿಡನ್ ಜೆಮ್ ಅಂತಲೇ ಹೇಳ್ಬೋದು. ತುಂಬ ಜನಕ್ಕೆ ಗೊತ್ತಿಲ್ಲ. ಅಪಾರ್ಟ್ ಫ್ರಮ್ ಏನು ಫೇಮಸ್ ಚಿಕ್ಕಮಗಳೂರಲ್ಲಿರುವಂತಹ ವಾಟರ್ ಫಾಲ್ಸ್ ಇದೆ, ಅದು ಬಿಟ್ಟು ಸುತ್ತಮುತ್ತಿನ ಮುತ್ತಲಿನಲ್ಲಿರುವಂತಹ ಚಿಕ್ಕ ಚಿಕ್ಕ ಪ್ಲೇಸಲ್ಲಿ ಮತ್ತು ಚಿಕ್ಕಮಗಳೂರಿಂದ ಸ್ವಲ್ಪ ದೂರದಲ್ಲಿರುವಂತಹ ವಾಟರ್ ಫಾಲ್ಸಲ್ಲಿ ಇದು ಬರುತ್ತೆ. ಸೊ ಉಗಡ ಫಾಲ್ಸ್ ಅಂತ ನಾನು ನೋಡಿರಲಿಲ್ಲ. ನನ್ನ ಹಸ್ಬೆಂಡ್ ಕಸಿನ್ ಮಗ ಕರ್ಕೊಂಡು ಹೋಗ್ತಾ ಇರೋದು. ಸೊ ಈಸ್ ಇನ್ ಕಾಲೇಜ್. ಸೊ ನಮ್ಮೂರಲ್ಲೇ ನಮಗೆ ಏನೇನೀಗಿದೆ ಅಂತ ಗೊತ್ತಿಲ್ಲ. ಯಾಕಂದರೆ ಮೊದಲೆಲ್ಲ ಎಷ್ಟೊಂದು ಇನ್ಸ್ಟಾಗ್ರಾಮು ಅದು ಇದು ಅಂತೆಲ್ಲ ಇರಲಿಲ್ಲ. ಈಗ ತುಂಬಾ ಎಕ್ಸ್ಪ್ಲೋರ್ ಮಾಡ್ತಿದ್ದಾರೆ. ಮೊದಲು ಇದೆಲ್ಲ ಬರೀ ಲೋಕಲೈಟ್ಸಿಗೆ, ಅಲ್ಲಿರೋರಿಗೆ ಅಷ್ಟೇ, ಸುತ್ತಮುತ್ತ ಜನಕ್ಕೆ ಗೊತ್ತಿರ್ತಿತ್ತು. ಬಟ್ ಈಗ ಏನಾಗುತ್ತೆ ಅಂದರೆ ಒಬ್ಬರು ಅಲ್ಲಿನವ್ರು ಯಾರಾದರೂ ವಿಡಿಯೋ ಮಾಡಿ ಹಾಕಿದ್ದನ್ನು ನೋಡಿ ಬೇರೆಯವರು ನಾವು ಹೋಗ್ಬೋದು ಅಂತೆಲ್ಲ ಅವ್ರು ಹೋಗಿ ಹಂಗೆ ಎಷ್ಟೊಂದು ಪ್ಲೇಸಸ್ ಈಗ ಹಿಡನ್ ಜೆಮ್ಮಿಂದ ಟೂರಿಸ್ಟ್ ವಿಸಿಟಿಂಗ್ ಪ್ಲೇಸಸ್ ಆಗಿದೆ. ಸೊ ಎಸ್, ಈ ಫಾಲ್ಸಿಗೆ ಹೋಗೋಕ್ಕೆ ಫಸ್ಟು ಮುತ್ತೋಡಿ ಫಾರೆಸ್ಟ್ ಒಳಗಡೆಯಿಂದ ನೋಡಿ ಈ ಥರ ಎಲ್ಲ ಚೆಕ್ ಪೋಸ್ಟು, ಅಲ್ಲಿಂದ ಎಲ್ಲ ಸಿನಾರಿಯೋಸ್ ನೋಡಿಕೊಂಡು ನೀವು ಹೋಗ್ಬೋದು. ಆ್ಯಂಡ್ ಎಂಟ್ರಿ ಏನು ಫೀಸ್ ಎಲ್ಲ ಏನೂ ಇಲ್ಲ. ಜಸ್ಟ್ ನಿಮ್ಮ ಗಾಡಿನ, ಪ್ರೈವೇಟ್ ಗಾಡಿ ಆದರೆ ಎತ್ಕೊಂಡು ಹೋಗ್ತಾ ಇರ್ಬೋದು. ಸೊ ಮುತ್ತೋಡಿ ಫಾರೆಸ್ಟ್ ನೋಡಿ ಹೆಂಗಿದೆ ಅಂತ ಹೇಳಿ. ಈ ಫಾರೆಸ್ಟ್ಗೆ ಈ ಜಾಗಕ್ಕೆ ತಲುಪಕ್ಕೆ ಚಿಕ್ಕಮಗಳೂರಿಂದ ಆಲ್ಮೋಸ್ಟ್ 35 ಕಿಲೋಮೀಟರ್ಸ್ ಆಗುತ್ತೆ. ಮುತ್ತೋಡಿ ಫಾರೆಸ್ಟ್ ಒಳಗಡೆಯಿಂದ ಎಲ್ಲ ಹೋಗೋದು. ಇದು ಮಧ್ಯದಲ್ಲೇ ಇರುವಂತಹ ಜಾಗ. ಸೊ ನೀವು ಕೂಡ ಫಾಲ್ಸ್ ಅಂತ ಗೂಗಲಲ್ಲಿ ಟೈಪ್ ಮಾಡಿದ ತಕ್ಷಣ ನಿಮಗೆ ತೋರಿಸುತ್ತೆ ಈಗ. ಸೊ ಎಸ್, ನಾನು ಇದೇ ಫಸ್ಟ್ ಟೈಮ್ ಹೋಗ್ತಿರೋದು. ಚಿಕ್ಕಮಗಳೂರಲ್ಲಿ ಸುತ್ತಮುತ್ತನೇ ಇರೋದು. ನಾನು ಚಿಕ್ಕಮಗಳೂರು ಬಿಟ್ಟೆ 20 ವರ್ಷ ಆಗೋಯ್ತು, 21 ವರ್ಷ. ಸೊ ನನಗೂ ಈಗ ಐಡಿಯಾ ಇಲ್ಲ. ನಾವು ಚಿಕ್ಕವರಿದ್ದಾಗೆಲ್ಲ ಇಷ್ಟೊಂದೆಲ್ಲ ಟ್ರಾವೆಲ್ಲು ಮಾಡ್ತಿರ್ಲಿಲ್ಲ. ಅವಾಗೆಲ್ಲ ವೆಹಿಕಲ್ಸ್ ಇಲ್ಲ, ಅದಿಲ್ಲ ಇದಿಲ್ಲ. ಚಿಕ್ಕವರು ಸ್ಕೂಲು, ಕಾಲೇಜು ಹಂಗೆ ಅಂದ್ಕೊಂಡು ಬರೀ ಮೇನ್ ನೋಡಿರೋದು. ಸೊ ಈಗೀಗ ನಮ್ಮ ಮಕ್ಕಳು ಚಿಕ್ಕವರು ಇದ್ರು ಅಂತ ಮತ್ತೆ ನೋಡೋಕ್ಕಾಗಿರ್ಲಿಲ್ಲ. ಸೊ ಈಗ ಅವ್ರು ದೊಡ್ಡವರು ಆದಮೇಲೆ ಸ್ವಲ್ಪ ನಾವು ಟ್ರಾವೆಲ್ ಮಾಡೋದು ಜಾಸ್ತಿ ಮಾಡಿದ್ದೀವಿ. ಯಾಕಂದರೆ ಈಗ ಅವರು ನೋಡಿದ್ದು ಅವ್ರಿಗೂ ನೆನಪಿರುತ್ತೆ, ನಾವು ನೋಡಬಹುದು ಜೊತೆಯಲ್ಲಿ. ಇಲ್ಲಾಂದರೆ ನಾವು ಅವಾಗ ಹೋಗಿದ್ವಿ ಅಂತಂದರೆ ಈಗ ಹಂಗೆ ಆಗಿರೋದು. ಡೆಲ್ಲಿ ಎಲ್ಲ ಹೋಗಿದ್ವಿ ಅಂತ ಹೇಳಿದರೆ ನನ್ನ ಮಕ್ಕಳೆಲ್ಲ, ನಾವು ಚಿಕ್ಕವರಿದ್ದಾಗ ಯಾಕೆ ಹೋದೆ ನೀನು, ನಂಗೆ ಈಗ ನೆನಪೇ ಇಲ್ಲ, ಮತ್ತೆ ಹೋಗೋಣ ಬಾ ಅಂತ ಅಂತಾರೆ. ಸೊ ಹಾಗಾಗಿ ನಾವು ಈಗ ಅವರು ಒಂದು ಮೆಚ್ಯೂರ್ಡ್ ಏಜಿಗೆ ಬಂದಮೇಲೆ ಟ್ರಾವೆಲ್ ಮಾಡೋದು ಬೆಸ್ಟ್ ಅಂತ ಈಗ ಟ್ರಾವೆಲ್ ಮಾಡ್ತಾ ಇದ್ದೀವಿ. ಸೊ ಇದಕ್ಕೆ 35 ಕಿಲೋಮೀಟರ್ಸ್ ನಾವು ಡ್ರೈವ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಆ್ಯಂಡ್ ಗೂಗಲ್ ಮ್ಯಾಪ್ಸಲ್ಲಿ ಹಾಕ್ಕೊಂಡು ಹೋಗ್ಬೋದು. ಇಲ್ಲ ಗೊತ್ತಿರೋರು ಇದ್ದರೆ ಜೊತೆಯಲ್ಲಿ ಕರ್ಕೊಂಡು ಹೋಗ್ಬೋದು. ಸೊ ನಾವಂತೂ ಇವನನ್ನು ಕರ್ಕೊಂಡು ಹೋಗ್ತಿದ್ವಿ, ಯಾಕಂದರೆ ಐಡಿಯಾ ಇರಲಿಲ್ಲ ನಮಗೆ ಇದು ಹೆಂಗೆ ಏನು ಅಂತ ಹೇಳಿ. ಆ್ಯಂಡ್ ಅವನು ಕಾಲೇಜ್ ಫ್ರೆಂಡ್ಸ್ ಜೊತೆ ಇಲ್ಲಿ ಆವಾಗ ಬರ್ತಾ ಇರ್ತಾನಂತೆ. ಸೊ ಎಲ್ಲಿ ಈಗ ನನ್ನ ಮಕ್ಕಳೆಲ್ಲ ಕೇಳ್ತಾ ಇರ್ತಾರೆ, ಏನು ಮಾಡ್ತಿದ್ರಿ ನೀವು ಇಲ್ಲಿ ಕಾಲೇಜಲ್ಲೆಲ್ಲ ಟೈಮ್ ಪಾಸು ಹೆಂಗೆ ಏನು ಅಂತೆಲ್ಲ. ಸೊ ನಮಗೆ ಮನೆ ಕೆಲಸ ಅದು ಇದರಲ್ಲೇನೆ ಟೈಮ್ ಆಗೋಗ್ತಿತ್ತು, ಗೊತ್ತಾಗ್ತಿರ್ಲಿಲ್ಲ. ಬಟ್ ಈಗಿನ ಕಾಲೇಜ್ ಸ್ಟೂಡೆಂಟ್ಸ್ ಏನು ಮಾಡ್ತಾರೆ ಅಂತ ಕೇಳೋದಕ್ಕೆ ಅವನು ಹೇಳ್ತಾ ಇದ್ದ. ಸೊ ಈ ಥರ ನಾವು ಆಫ್ ರೋಡಿಂಗ್ ಎಲ್ಲ ಬರ್ತೀವಿ, ಮತ್ತು ಬೈಕ್ ಎತ್ಕೊಂಡು ಫ್ರೆಂಡ್ಸ್ ಎಲ್ಲ ಬರ್ತೀವಿ, ಅಲ್ಲಿ ಇಲ್ಲಿ ಹೋಗ್ತಾ ಇರ್ತೀವಿ ಅಂತ. ಸೊ ಇದು ನೋಡಿ, ನಮ್ಮದು ಸ್ಕಾರ್ಪಿಯೋ ಆಗಿರೋದ್ರಿಂದ ಸ್ವಲ್ಪ ಪರವಾಗಿಲ್ಲ, ಆಫ್ ರೋಡಿಂಗ್ ಆಗುತ್ತೆ.
ಸೊ ಚಿಕ್ಕ ಚಿಕ್ಕ ಪುಟ್ಟ ಗಾಡಿ ಆದರೆ ಇಟ್ಸ್ ವೆರಿ ಡಿಫಿಕಲ್ಟ್. ಮಳೆಗಾಲದಲ್ಲಂತೂ ತುಂಬಾ ಕಷ್ಟ ಇರುತ್ತೆ. ನಾವು ಬಂದಿರೋದು ಬಿಸಿಲುಗಾಲದಲ್ಲಿ, ಸೊ ಬೆಟರ್ ಅಂತ ನನಗನ್ನಿಸ್ತು ಬಿಸಿಲುಗಾಲದಲ್ಲಿ. ಯಾಕಂದರೆ ಮಳೆಗಾಲದಲ್ಲಿ ಚಿಕ್ಕಮಂಗ್ಳೂರಲ್ಲಿ ಓಡಾಡೋದು ತುಂಬಾ ಕಷ್ಟ. ಅದ್ರ ಮೇಲೆ ಈ ಥರ ಸ್ವಲ್ಪ ಆಫ್ ರೋಡಿಂಗ್ ಎಲ್ಲ ಮಾಡಬೇಕಂದ್ರೆ ಎಕ್ಸ್ಪರ್ಟ್ ಡ್ರೈವಿಂಗ್ ಗೊತ್ತಿರಬೇಕು, ಆ್ಯಂಡ್ ವೆಹಿಕಲ್ಲು ಅದೇ ಥರ ಸ್ಟೇಬಲ್ ಆಗಿ ಅಲ್ಲಿ ಅಂಥ ರೋಡ್ಗಳಲ್ಲಿ ಹೋಗೋಂಥದ್ದು ಇರಬೇಕು. ಸೊ ಯೂಶಲಿ ಮಾನ್ಸೂನಲ್ಲೆಲ್ಲ ಇಲ್ಲಿ ತುಂಬಾ ಇದಾಗಿರುತ್ತೆ. ಆ್ಯಂಡ್ ಲೋಕಲೈಟ್ಸ್ ಹೆಲ್ಪ್ ತಗೊಂಡು ನೀವು ಆ್ಯಕ್ಚುಲಾಗಿ ಬರ್ಬೋದು. ದೇ ವಿಲ್ ಗೈಡ್ ಯು. ಆ್ಯಂಡ್ ಸರ್ಟನ್ ಜನಗಳು ಜೀಪ್ನ ಎಲ್ಲ ರೆಂಟ್ ತಗೊಂಡು ಬರ್ಬೋದು ಇಲ್ಲಿಗೆ. ಸೊ ಎಸ್, ನಾವು ಪ್ರೈವೇಟಾಗಿ ಬಂದಿದ್ದರಿಂದ ನಮಗೆ ಅದು ಐಡಿಯಾ ಇಲ್ಲ ಎಲ್ಲಿ ಸಿಗುತ್ತೆ ಏನು ಅಂತ ಹೇಳಿ. ಗೂಗಲ್ ಮಾಡಿದ್ರೆ ನಿಮಗೆ ಸಿಗಬಹುದು, ಅಥವಾ ಇಲ್ಲಿ ಹತ್ರ ಬಂದಂಗೆ ಅಲ್ಲಿ ಮನೆಗಳಿದೆ, ಅಂಗಡಿಗಳಿದೆ. ಸೊ ಅವರಿಗೆ ವಿಚಾರಿಸಿದ್ರೆ ಗೊತ್ತಾಗ್ಬೋದು. ಸೊ ನಾವು ಈಗ ಸಮ್ಮರಲ್ಲಿ ಬಂದಿರೋದು ಏನಕ್ಕೆ ಬೆಸ್ಟ್ ಅಂತ ಹೇಳಿದೆ ಅಂದರೆ, ನೋಡಿ ಇದನ್ನು ದಾಟ್ಕೊಂಡು ಆ್ಯಕ್ಚುಲಿ ನಾವು ಆ ಕಡೆ ಹೋಗಬೇಕು. ಸೊ ಇದನ್ನು ದಾಟ್ಕೊಂಡು ಹೋಗೋಕ್ಕೆ ಇಲ್ಲಿ ನೀರು ಕಮ್ಮಿ ಇದೆ, ಅದರಿಂದ ಪರವಾಗಿಲ್ಲ. ಸೊ ಅಂದ್ರೂ ನೋಡಿ ಎಷ್ಟು ನೆನೀತಾ ಇದೆ. ಸೊ ನಾನು ಸ್ಪೋರ್ಟ್ಸ್ ಶೂಸ್ ಹಾಕ್ಕೊಂಡು ಬಂದಿದ್ದೀನಿ ಹತ್ತಕ್ಕೆ ಈಸಿ ಆಗಲಿ ಅಂತ ಹೇಳಿ. ಸೊ ಹಾಗಾಗಿ ಸ್ವಲ್ಪ ಈಗ ಕಷ್ಟ ಅಂತ ಅನ್ನಿಸಬಹುದು. ಆದರೆ ಅದನ್ನು ನೆನ್ಕೊಂಡು ಇದು ಮಾಡಿಕೊಂಡು ಹೆಂಗೋ ಹೋಗಬಹುದು ಸಮ್ಮರಲ್ಲಾದರೆ. ಅದೇ ರೈನಿ ಸೀಸನಲ್ಲಿ ಬಂದಿದ್ರೆ ಇದು ಫುಲ್ ತುಂಬಿ ಹರಿತಾ ಇರ್ತಿತ್ತು. ಸೊ ಅದು ತುಂಬಾ ಡೇಂಜರಸ್ ಆಗಿ ಮತ್ತು ಕಷ್ಟ ಇರುತ್ತೆ. ಸೊ ನಾನು ಶೂಸ್ನ ಕೈಯಲ್ಲಿ ಬಿಚ್ಚಿಟ್ಕೊಂಡು ಬಂದೆ. ಗೇಟ್ ಹಾಕ್ದಂಗೆ ಇದೆ. ಮೊದಲು ಅಲ್ಲಿಂದ ಎಲ್ಲ ಬಿಡೋರಂತೆ, ಅಥವಾ ಈಗಲೂ ಬಿಡ್ತಾರೋ ಗೊತ್ತಿಲ್ಲ. ಇದು ಪ್ರೈವೇಟ್ ಪ್ರಾಪರ್ಟಿ ಒಳಗಡೆ ಇದೆ. ಸೊ ಪ್ರೈವೇಟ್ ಪ್ರಾಪರ್ಟಿ ಪರ್ಮಿಷನ್ ಏನು ತೊಗೊಬೇಕಾಗಿಲ್ಲ ಅಂತ ನನ್ನ ಕಸಿನ್ ಮಗ ಹೇಳ್ದ. ಸೊ ಹಾಗಾಗಿ ನಾವು ಸೈಡಿಂದ ಹತ್ಕೊಂಡು ಹೋಗ್ತಾ ಇದ್ದೀವಿ. ನೋಡಿ, ನಾನು ಅದಕ್ಕೆ ಹೇಳಿದ್ದು ತುಂಬಾ ಇಂಪಾರ್ಟೆಂಟು, ಒಳ್ಳೆ ಶೂಸ್ ಹಾಕೊಂಬನ್ನಿ, ನಡ್ಕೊಂಡು ಹೋಗಬೇಕು ಇದರೊಳಗಡೆ. ರೈನಿ ಸೀಸನಲ್ಲಿ ಬಂದರೆ ದಯವಿಟ್ಟು ನೀವು ಸ್ವಲ್ಪ ಉಪ್ಪು ಅಥವಾ ಕೆರೋಸಿನ್ನು ಆ ಥರ ಏನಾದರೂ ಇಟ್ಕೊಂಬನ್ನಿ. ಯಾಕಂದರೆ ಲೀಚೀಸ್ ಅಥವಾ ಏನು ನಾವು ಹೇಳ್ತೀವಿ ಅದು ಹತ್ಕೊಳುತ್ತೆ. ಸೊ ಅದು ಹತ್ಕೊಂತು ಅಂದರೆ ಇಲ್ಲಿನವ್ರಿಗಂತೂ ಅಭ್ಯಾಸ ಇರುತ್ತೆ, ಬಟ್ ಆಚೆ ಕಡೆ ಅವ್ರಿಗೆ ಅದು ತುಂಬಾ ಕಷ್ಟ ಅಂತ. ಇಲ್ಲ ಬೂಟ್ಸ್ ಹಾಕೊಂಬಂದ್ರೆ ಬೆಸ್ಟು. ಬೂಟ್ಸು ಹಾಕ್ಕೊಂಡಿಲ್ಲ ಅಂದರೆ ಆ ಥರ ಏನಾದರೂ ಕೈಯಲ್ಲಿ ಉಪ್ಪು ಅಥವಾ ಕೆರೋಸಿನ್ ಹಚ್ಕೊಂಡು ಬಂದರೆ ಅದು ಬೇಗ ಉದ್ರೋಗುತ್ತೆ. ಉಪ್ಪು ಉದುರಿಸಿದ್ರು ಬೇಗ ಉದ್ರೋಗುತ್ತೆ. ಸೊ ಇಷ್ಟೊಂದೆಲ್ಲ ಟ್ರಕ್ ಮಾಡೋವಾಗಿ ಇರುವಾಗ ಜಿಗಣೆ ಹತ್ತದಂತೂ ಗ್ಯಾರಂಟಿ. ಸೊ ಎಲ್ಲೆಲ್ಲ ಹತ್ಕೊಳುತ್ತೆ ಅಂತ ಗೊತ್ತಿಲ್ಲ, ಯಾಕಂದರೆ ಅದು ಎಲ್ಲಾದರೂ ಹತ್ಕೋಬೋದು. ಸೊ ನನಗನ್ಸಿದ್ದು ಮಾನ್ಸೂನಲ್ಲಿ ಫಾಲ್ಸ್ ಚೆನ್ನಾಗಿರುತ್ತೆ ನೋಡೋಕ್ಕೆ, ಬಟ್ ಮಕ್ಕಳನ್ನ ಏಜ್ ಆದವ್ರನ್ನ ಎಲ್ಲ ಕರ್ಕೊಂಬರೋಕ್ಕೆ ತುಂಬಾ ಕಷ್ಟ ಆಗ್ಬೋದು. ಸೊ ಸಮ್ಮರಲ್ಲಿ ನೋಡಿ ಚೆನ್ನಾಗಿದೆ, ಏನು ಜಿಗ್ನೆ ಇದು ಏನೂ ಇಲ್ಲ. ಬಟ್ ಅದು ಸ್ವಲ್ಪ ಇಲ್ಲಿ ಟ್ರೆಕ್ ಮಾಡಬೇಕು. ಮತ್ತು ಈ ಒಂದು ಸ್ಟೋನ್ ಏನಿದೆ ಈ ಕಲ್ಲನ್ನ ಹತ್ತಿ ಇಳಿಬೇಕು. ಸೊ ಹತ್ತತ್ರ ಒಂದು 30-40 ನಿಮಿಷ, ಸ್ಲೋ ಆಗಿ ಅಂತ ಅಂದ್ರೂ 45-60 ನಿಮಿಷ ಇಲ್ಲಿಗೆ ಬರಕ್ಕೆ ಬೇಕು. ಸೊ ಈ ಒಂದು 6 ಅಡಿ ಕಲ್ಲಿದೆ, ಈ ಕಲ್ಲನ್ನ ಹತ್ತಿ ಇಳಿಬೇಕು. ಸೊ ದಿಸ್ ಇಸ್ ದ ಟಾಸ್ಕ್. ಸೊ ನೋಡಿ ಇಷ್ಟು ಇದಿದೆ, ಡೀಪ್ ಇದೆ. ಸೊ ಇಲ್ಲಿ ಮರಗಳ ಬೇರು ಬೆಳೆದಿರೋದ್ರಿಂದ ಅದನ್ನ ಇಟ್ಕೊಂಡು ಆರಾಮಾಗಿ ಇಳಿತಾ ಇದ್ದಾರೆ ಮಕ್ಕಳು. ಯಂಗಾಗಿರೋರಿಗೆ, ಸಣ್ಣ ಇರೋರಿಗೆ ಅಷ್ಟೊಂದು ಕಷ್ಟ ಅನ್ಸಲ್ಲ, ಬಟ್ ಏಜ್ ಆಗಿರೋರಿಗೆ, ಎಸ್ಪೆಷಲಿ ದಪ್ಪ ಇರೋರಿಗೆ ಇದು ಸ್ವಲ್ಪ ಟ್ರಿಕ್ಕಿ ಅಥವಾ ಸ್ವಲ್ಪ ಕಷ್ಟ ಅಂತ ಅನ್ನಿಸ್ಬಹುದು. ಮಾಡು ಮಾಡು ಜೈ ಮಾಡು ಮಾಡು ಬೇಬಿ ಜೈ ಮಾಡು.
ಸೊ ನೋಡಿದ್ರಲ್ಲ, ದೂರದಿಂದನೇ ಸೌಂಡ್ ಕ್ಲಿಯರ್ ಆಗಿ ವಾಟರ್ಫಾಲ್ ಎಂದು ಕೇಳ್ತಾ ಇದೆ. ಇದು ಸಮ್ಮರಲ್ಲಿ ಆದರೂ ಇಷ್ಟು ನೀರು ಹರಿತಾ ಇದೆ. ಸೊ ಮಳೆಗಾಲದಲ್ಲೆಲ್ಲ ಬಂದರೆ ತುಂಬಾ ಹೆವಿ ಇರುತ್ತೆ. ಆ್ಯಂಡ್ ಮಕ್ಕಳಾಗಲಿ ಅಥವಾ ದೊಡ್ಡವರಾಗಲಿ ಸೇಫ್ ಇರಲ್ಲ, ಜಾರ್ ಬೀಳೋದಾಗಲಿ ಅಥವಾ ಏನಾದರೂ ಇಂಜುರೀಸ್ ಆಗಬಹುದು. ಸೊ ಆ ಕಲ್ಲನ್ನ ಹತ್ತಿ ಇಳಿದ್ರೆ ಇಲ್ಲೇ ಫಾಲ್ಸ್ ಇರೋದು. ಸೊ ಇಲ್ಲೇ ಸ್ವಲ್ಪ ನಡ್ಕೊಂಡು ಹೋಗಬೇಕು. ಆ್ಯಂಡ್ ಯು ಕ್ಯಾನ್ ಸಿ, ನಾನು ಶೂಸ್ನ ಬಿಚ್ಚಿ ಆ್ಯಕ್ಚುಲಾಗಿ ಹೋಗ್ತಾ ಇದ್ದೀನಿ. ಇಟ್ಸ್ ಕನ್ವೀನಿಯೆಂಟ್ ಮತ್ತು ಸೇಫು. ಸೊ ಇದನ್ನು ದಾಟ್ಕೊಂಡೀಗ ನಾವು ಮೇನ್ ಫಾಲ್ಸ್ ಹತ್ರ ಸ್ವಲ್ಪ ಹತ್ತಿ ಹೋಗಬೇಕು. ತೋರಿಸ್ತೀನಿ ಹೆಂಗೆ ಅಂತ. ಸೊ ಇದೆಲ್ಲ ಇರೋದ್ರಿಂದ ನಾನು ರೆಕಮೆಂಡ್ ಮಾಡೋದು ಮಳೆಗಾಲಕ್ಕಿಂತ ಅವಾಯ್ಡ್ ಮಾಡಿ ಬಿಸಿಲುಗಾಲದಲ್ಲಿ ಬನ್ನಿ, ಆರಾಮಾಗಿ ಎಂಜಾಯ್ ಮಾಡಿ. ಆಮೇಲೆ ಬಿಸಿ ಬಿಸಿಲಲ್ಲಿ ತಣ್ಣ ನೀರನ್ನ ಎಂಜಾಯ್ ಮಾಡ್ಬೋದು. ಆ್ಯಂಡ್ ಡೇಂಜರ್ ಲೆವೆಲಲ್ಲೆಲ್ಲ ಅವಾಗ ಇರೋದಿಲ್ಲ ಇದು. ಸೊ ಈ ಥರ ಹತ್ಕೊಂಡೆಲ್ಲ ಹೋಗಬೇಕು. ನೋಡಿ, ಆ ಕಲ್ಲು ಇಳಿಯೋದಲ್ದಲ್ಲೇ ಈ ಥರ ಜನಗಳೇ ಮಾಡಿರುವಂತಹ ಒಂದು ದಾರಿ ಇದೆ. ಸೊ ವುಡನ್ ಲಾಗಲ್ಲಿ ಹತ್ತಿ ಅಲ್ಲಿಂದ ಈಗ ಜಂಪ್ ಹಾಕ್ಕೊಂಡು ಹೋಗಬೇಕು. ಸೊ ನೀವು ಅಲ್ಲಿ ಸ್ವಿಮ್ ಮಾಡ್ತೀರಾ ಆ ಥರ ಎಲ್ಲ ಇದ್ದರೆ ಐಡಿಯಾ, ಬಟ್ಟೆ ಎಲ್ಲ ಎತ್ಕೊಂಡು ಹೋಗ್ಬೇಕು. ನೋಡಿ, ಇವರೇ ಇಷ್ಟು ಕಷ್ಟಪಡ್ತಿದ್ದಾರೆ, ನನ್ನ ಕತೆ ಏನಾಗಿರಬೇಡ. ಬಟ್ ನಾನು ಯಾವತ್ತೂ ಗಿವ್ ಅಪ್ ಮಾಡಲ್ಲ. ನಾನು ನಮ್ಮ ಮಲೆನಾಡಿನ ಹುಡುಗಿ. ಸೊ ಎಷ್ಟೇ ಕಷ್ಟ ಆದ್ರೂ ನೋಡಲೇಬೇಕು ಅಂತ ಇದ್ದರೆ ನಾನು ನೋಡಬೇಕು. ಆ್ಯಂಡ್ ಎಷ್ಟೇ ಇದಾಯಿತು ಅಂದ್ರೂ ನಾನು ಹತ್ತಿ ಹಂಗೆ ಹಿಂಗೆ ಮಾಡಿ ಇಳಿದು ಏನೋ ಒಂದು ಮಾಡಿಕೊಂಡು ಅಂತೂ ಇಂತೂ ಹೋಗ್ತೀನಿ. ಸೊ ಗಾಡ್ಸ್ ಗ್ರೇಸ್, ದಪ್ಪ ಇದ್ರೂ ಸ್ವಲ್ಪ ಶಕ್ತಿ ಕೊಟ್ಟಿದ್ದಾನೆ. ಹಾಗಾಗಿ ಇದೆಲ್ಲ ಮಾಡೋಕ್ಕೆ ಒಂದು ಶಕ್ತಿ ಇದೆ. ಸೊ ಅದು ಒಂದೊಂದು ಸತಿ ಅನಿಸುತ್ತೆ, ಮೊದಲೇ ಎಲ್ಲ ನೋಡ್ಕೊಂಡಿದ್ದಿದ್ರೆ ಈಗೆಲ್ಲ ಇಷ್ಟೊಂದು ಕೈಟ ಇರ್ತಿರ್ಲಿಲ್ಲ ಅಂತ. ಬಟ್ ಆವಾಗ ನಾವು ನಮ್ಮದು ಪ್ರಿಫರೆನ್ಸಸ್ಸು ಮತ್ತು ಪ್ರಯಾರಿಟಿನೇ ಬೇರೆ ಇರುತ್ತೆ. ಓದೋದು, ಕೆಲಸ, ಅದು ಇದು ಅಂತ ಅದರಲ್ಲಿ ಬ್ಯುಸಿ ಇರ್ತೀವಿ. ಆಮೇಲೆ ಮದುವೆ ಮಾಡಿಬಿಡ್ತಾರೆ, ಮಕ್ಕಳಾಗತ್ತೆ. ಮಕ್ಕಳನ್ನ ಚಿಕ್ಕ ಮಕ್ಕಳನ್ನೆಲ್ಲ ಹಿಡ್ಕೊಂಡು ಎಲ್ಲಿ ಹಿಂಗೆ ಎಲ್ಲ ಬರೋಕ್ಕಾಗತ್ತೆ. ಸೊ ಹಾಗಾಗಿ ಎಲ್ಲದಕ್ಕೂ ಒಂದು ಟೈಮ್ ಬರಬೇಕು ಅಂತ ಹೇಳ್ತಾರಲ್ಲ ಹಾಗೆ. ಸೊ ನೋಡಿ, ಎಷ್ಟು ಸೂಪರ್ ಆಗಿದೆ ವ್ಯೂ. ನೋಡಿ, ಸಕ್ಕತ್ತಾಗಿದೆ, ಮೇಲಿಂದ ಬೀಳುತ್ತೆ. ಸೊ ಇದನ್ನು ನಾನು ಹಂಗೆ ನೋಡ್ತಾ ಇದ್ದೆ ಹೆಂಗೆ ಇದೆಲ್ಲ ಕ್ರಿಯೇಟ್ ಆಗಿದೆ ಅಂತ. ದೀಸ್ ಹ್ಯಾಸ್ ಟೇಕನ್ ಮಿಲಿಯನ್ಸ್ ಆಫ್ ಇಯರ್ಸ್ ಟು ಕ್ರಿಯೇಟ್. ಸೊ ಮೇಲ್ಗಡೆಯಿಂದ ಕಲ್ಲುಗಳು ಯಾವ್ದಾದ್ರು ಸಾಫ್ಟ್ ಇದೆ ಅದೆಲ್ಲ ಕರಗಿ ಮಳೆಯಲ್ಲಿ ಇದಾಗಿ ಬೆಡ್ ರಾಕ್ಸ್ ಏನಿರುತ್ತೆ ಅದಕ್ಕೆ ಜಾಗ ಮಾಡಿಕೊಟ್ಟು ಅದನ್ನೆಲ್ಲ ಒಂದು ಬದಿಗೆ ಇಟ್ಟು ಈ ಥರ ಕ್ರಿಯೇಟ್ ಆಗುತ್ತೆ. ನೇಚರ್ ಎಷ್ಟು ಸೂಪರ್ ಆಗಿದೆ ಅಂತ ಅಂದರೆ ನಾವು ಎಕ್ಸ್ಪ್ಲೋರ್ ಮಾಡೋದು. ಅದಕ್ಕೆ ಹೇಳ್ತಾ ಇದ್ದಿದ್ದೀನಿ ನಿನ್ನ ಕಾಲದಲ್ಲಿ ದೇಶ ಸುತ್ತು ಕೋಶ ಹೋದು ಅಂತ ಹೇಳಿ. ಸೊ ಈಗ ನಾವು ಅದನ್ನೇ ಜಾಸ್ತಿ ಮರೆತು ಬಿಡ್ತಿದ್ದೀವಿ. ದೇಶ ಸುತ್ತೋದಿರಲಿ, ನಮಗೆ ಟೈಮೇ ಇರೋದಿಲ್ಲ. ಬಟ್ ಸುತ್ತಕ್ಕೆ ಅಂತ ಬಂದಾಗ ತುಂಬಾ ಚೆನ್ನಾಗಿ ಅದ್ಭುತವಾಗಿರುತ್ತೆ. ಆದರೆ ಏನಂದರೆ ತುಂಬಾ ಸೇಫ್ ಆಗಿರ್ಬೋದು. ನೋಡಿ, ಇದ್ರ ನೀರೊಳಗೆಲ್ಲ ಇಳ್ದು ಆಟ ಆಡ್ಬೋದು ಸಮ್ಮರಲ್ಲಿ. ಏನು ಲೀಚೀಸ್ ಆಗಲಿ ಅಥವಾ ಬೇರೆ ಏನೂ ಇರೋದಿಲ್ಲ. ಆದರೂ ನೋಡಿಕೊಂಡು ಒಂದೊಂದ್ಸತಿ ಕ್ರ್ಯಾಬ್ಗಳು ಅಥವಾ ಸ್ನೇಕ್ ಏನಾದರೂ ಇದೆಯಾ ಸುತ್ತಮುತ್ತ ಅಂತ ನೋಡ್ಬಿಟ್ಟು ಇಳಿಯೋದು ಒಳ್ಳೆಯದು. ಡೆಪ್ತ್ ಇಲ್ಲ, ಸೊ ಹಾಗಾಗಿ ಪರವಾಗಿಲ್ಲ. ಸೊ ಈ ಏನು ನೀರಿದೆ ಮೇಲಿಂದ 20 ಫೀಟ್ ಅಡಿಯಿಂದ ಮೇಲಿಂದ ಬೀಳುತ್ತೆ. ಆ್ಯಂಡ್ ಕೆಳಗಡೆ ಈ ಜಾಗ ಏನಿದೆ ಇದು 4 ಫೀಟ್ ಡೀಪ್ ಇದೆ. ಸೊ ಆರಾಮಾಗಿ ಎಲ್ಲರೂ ನಿಂತ್ಕೊಂಡು ಸ್ನಾನ ಮಾಡೋದು, ಫೋಟೋಸ್ ತಗೊಳೋದು, ಮಕ್ಕಳಿಗೂ ಸಹ ಸೇಫ್ ಆಗಿದೆ, ತುಂಬ ಡೀಪ್ ಇಲ್ದೆಲ್ಲ ಇರೋದ್ರಿಂದ. ಬಟ್ ಮಳೆಗಾಲದಲ್ಲಿ ಸ್ವಲ್ಪ ಜಾಸ್ತಿನೇ ತುಂಬಿರುತ್ತೆ. ಸೊ ಹಾಗಾಗಿ ಕೇರ್ಫುಲ್ಲಾಗಿ ಇರಿ. ಆ್ಯಂಡ್ ಇದು ಬರೋಕ್ಕೆ ಇಲ್ಲಿಗೆ ನೀವು ಪ್ರೈವೇಟಾಗಿ ನಿಮ್ಮ ಗಾಡೀಲಿ ಬರ್ತಿದ್ರೆ ತುಂಬ ಹುಷಾರಾಗಿ ಡ್ರೈವ್ ಮಾಡಿ, ಯಾಕಂದರೆ ತುಂಬ ಸ್ಲಿಪ್ಪರಿ ಆಗಿರುತ್ತೆ. ಆ್ಯಂಡ್ ಇಲ್ಲಿ ಬರುವಾಗ ನೆಟ್ವರ್ಕ್ ಇರೋದಿಲ್ಲ. ಸೊ ಗೂಗಲ್ ಮ್ಯಾಪ್ಸು ಆಫ್ ಲೈನ್ ಡೌನ್ಲೋಡ್ ಮಾಡಿಕೊಂಡು ಹಾಕೊಂಬಂದರೆ ಒಳ್ಳೆಯದು. ಯಾಕಂದರೆ ಮಿಡ್ ವೇಯಲ್ಲಿ ಅದೇನಾದರೂ ನಿಂತೋಯ್ತು ಅಂದರೆ ಫುಲ್ ಕನ್ಫ್ಯೂಷನ್ ಆಗುತ್ತೆ. ಆಮೇಲೆ ಇಲ್ಲಿ ಸುತ್ತಮುತ್ತ ಅಂಗಡಿಗಳು ಜಾಸ್ತಿ ಇಲ್ಲ. ಎಲ್ಲಿದೆ ಅಲ್ಲಿ ಆ್ಯಕ್ಚುಲಿ UPI ಇರುತ್ತೋ ಇಲ್ವೋ. ಸೊ ಆದಷ್ಟು ಸ್ವಲ್ಪ ಕ್ಯಾಶ್ನೇ ಇಟ್ಕೊಂಡು ಬನ್ನಿ. ಸೊ ಎಸ್, ನೋಡಿ ಎಷ್ಟು ಕೂಲಾಗಿ ಚೆನ್ನಾಗಿ ಆ್ಯಕ್ಚುಲಾಗಿ ಅಂದರೆ ಬಿಸಿಲಿಗೆ ಸಕ್ಕತ್ತಾಗಿದೆ, ತಣ್ಣಗಿದೆ ನೀರು. And it's worth watching this.
ಮೆಲ್ಲಕ್ 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 ನೆಂದೋಗುತ್ತೆ ಚಡ್ಡಿ ಎಲ್ಲ. ಹೋಗೋದೆಲ್ಲ ತೆಗಿಬೇಕಾ? ಆ ಬಾರ ಎಲ್ಲ ಬರ್ತದೆ. ಬೇಬಿ ಕೂತ್ಕೊಡು. ಸೊ ಆದಷ್ಟು ಪಿಕ್ನಿಕ್ ಥರ ನೀವೇ ಏನಾದರೂ ಪ್ಯಾಕ್ ಮಾಡ್ಕೊಂಬಂದರೆ ಇನ್ನೂ ಸೂಪರು. ನಾವು ಸ್ವಲ್ಪ ತಿನ್ನೋಕ್ಕೆ ಅದು ಇದು ಸ್ನ್ಯಾಕ್ಸ್ ತೊಗೊಂಬಂದಿದ್ವಿ. ಸೊ ಹಂಗೆ ಆರಾಮಾಗಿ ಇಲ್ಲಿ ಕೂತ್ಕೊಂಡು ನಾವು ಎಲ್ಲರೂ ತಿಂತಾ ಇದ್ದೀವಿ. ಸೊ ಏನು ಸುತ್ತಮುತ್ತ ಅಂಗಡಿಗಳು ಇದು ಇಲ್ಲ ಇಲ್ಲಿ. ಅದು ಈಗ ಆಫ್ ಸೀಸನ್ ಸಮ್ಮರ್ಸಲ್ಲಿ ಜಾಸ್ತಿ ಯಾರು ಬರಲ್ಲ ಅಂತ ಚಿಕ್ಕ ಪುಟ್ಟ ಅಂಗಡಿ ಹಾಕೋರು ಹಾಕಿರಲ್ಲ. ಸೊ ಹಾಗಾಗಿ ಆದಷ್ಟು ಮಕ್ಕಳೆಲ್ಲ ಇದ್ರೆ ಅಥವಾ ಏಜ್ ಆದವ್ರು ಇದ್ರೆ ನೀವೇ ಸ್ನ್ಯಾಕ್ಸ್ಗಳು, ಬಿಸ್ಕೆಟ್ಸು, ಏನು ಬೇಕು ಡ್ರಿಂಕ್ಸು ಅದೆಲ್ಲ ನೀವೇ ತೊಗೊಂಡು ಹೋಗಿ. ಆ್ಯಂಡ್ ಇನ್ಸ್ಟಾಗ್ರಾಮ್ಸ್ಗೆಲ್ಲ ಸೂಪರಾಗಿರೋ ಫೋಟೋಸ್ ಎಲ್ಲ ಇಲ್ಲಿ ತೆಕ್ಕೋಬೋದು. ಸಮ್ಮರ್ಸಲ್ಲಿ ಬಂದರೆ ಜಾರ್ತಾ ಇರಲ್ಲ ಕಲ್ಲುಗಳು. ಸೊ ಅದೊಂದು ಒಳ್ಳೆ ಇದಾಗತ್ತೆ ನೀವು ಸಮ್ಮರ್ಸಲ್ಲಿ ಬಂದರೆ. ರೈನಿ ಸೀಸನಲ್ಲಿ ನೋಡೋಕ್ಕೆ ಅದ್ಭುತವಾಗಿ ಕಾಣಿಸಿದ್ರು ತುಂಬ ಡೇಂಜರಸ್ ಆಗೂ ಇರುತ್ತೆ. ನೋಡಿ ಕಲ್ಲೆಲ್ಲ ಎಷ್ಟು ಸ್ಟೀಪಾಗಿದೆ. ಸೊ ಅದನ್ನು ನಾವು ಆ್ಯಕ್ಚುಲಾಗಿ ಈಗಾಗಿರೋದ್ರಿಂದ ಅಷ್ಟೊಂದು ಆಲ್ಗೆ ಎಲ್ಲ ಇಲ್ಲ ಅದ್ರ ಮೇಲೆ. ಬಟ್ ಅದೇ ರೈನಿ ಸೀಸನಲ್ಲಿ ಬಂದರೆ ಇದ್ರ ಮೇಲೆಲ್ಲ ಮಾಯಿಸ್ಟ್ ಆಗಿಬಿಟ್ಟು ಇದೆಲ್ಲ ಕೂತ್ಕೊಂಡಿರುತ್ತೆ. ಸೊ ಆಲ್ಗೆ ಎಲ್ಲ ಜಾರತ್ತೆ. ಸೊ ಇದು ಆ್ಯಕ್ಚುಲಾಗಿ ನೀವು ಟೈಮಿಂಗ್ಸು ಬೆಳಗ್ಗೆ 8 ಗಂಟೆಯಿಂದ ರಾತ್ರಿ 5 ಗಂಟೆ ತನಕ ಬರ್ಬೋದು. ಯಾವ ಥರ ಸೆಕ್ಯೂರಿಟಿನೂ ಯಾರು ಇಲ್ಲಿ ಯಾರೂ ಇರೋದಿಲ್ಲ. ಸೊ ತುಂಬಾ ಸೇಫಾಗಿ ಇರಬೇಕು ನೀವು. ಏನಾದರೂ ಇಂಜುರಿ ಆಯಿತು ಅಂದ್ರೆ ಸುತ್ತಮುತ್ತ ಯಾರೂ ಇಲ್ಲ. ಕಾಂಟ್ಯಾಕ್ಟ್ ಮಾಡೋಕ್ಕೂ ನಂಬರ್ಸ್ ಎಲ್ಲ ತುಂಬಾ ಇದು ನೆಟ್ವರ್ಕ್ ಇಲ್ದಲ್ಲೇ ಇರೋದಕ್ಕೆ ಪ್ರಾಬ್ಲಮ್ಮು. ಮತ್ತು ನೋಡಿ ಹತ್ತುವಾಗ ಎಷ್ಟು ಕಷ್ಟಪಡ್ಕೊಂಡು ಹತ್ತುತ್ತಾ ಇದ್ದೀನಿ ನಾನು. ಇಳಿವಾಗ ಹೆಂಗೋ ಇಳ್ದಿದ್ದಾಯಿತು. ಬಟ್ ನನ್ನ ಬಾಡಿ ವೆಯ್ಟ್ಗೆ ನಾನು ಅದನ್ನು ಫುಲ್ ಹತ್ತಕ್ಕೆ ಸ್ವಲ್ಪ ಕಷ್ಟ ಬೀಳಬೇಕಾಯಿತು. ಸೊ ಇವ್ರು ಬೇರೆಯವರೆಲ್ಲ ಬೇಗ ಬೇಗ ಹತ್ಬಿಡ್ತಾರೆ, ಎಲ್ಲೋದ್ರೂ ನಾನೇ ಸ್ವಲ್ಪ ಇದಾಗೋದು. ಬಟ್ ಎನಿವೇಸ್
ಅಟ್ಲೀಸ್ಟ್ ಇಷ್ಟಾದರೂ ಮಾಡೋಕ್ಕಾಗತ್ತೆ ಅಂತ ಖುಷಿ ಪಟ್ಕೊಂಡು ಬಿಡ್ದಲೆ ನಾನು ಹತ್ತಿದೆ ಆ್ಯಂಡ್ ಎಸ್ ವಿ ಕ್ಯಾನ್ ಡೂ ಇಟ್. ನಮ್ಮಮ್ಮ ಹತ್ತದು ಇಡ್ಸಾದ್ಮೇಲೆ ನಮ್ಮಮ್ಮ ಹಿಂಗೆ ಹತ್ಕೊಂಡು ಓಡಿ ಐತಾ ಮನೆ. ಸೊ ಆಬ್ವಿಯಸ್ಲಿ ಗ್ರೂಪಲ್ಲಿ ಹೋದಾಗ ಸ್ವಲ್ಪ ಜನ ಹಿಂದೆ ಉಳ್ಕೋತಾರೆ, ಸ್ವಲ್ಪ ಜನ ಮುಂದೆ ಹೋಗ್ಬಿಡ್ತಾರೆ. ನನಗಂತೂ ಬ್ರೇಕ್ ತೊಗೊಂಡು ನಾನು ಬರ್ತೀನಿ, ಯಾಕಂದರೆ ನಾನು ಒಂದೇ ಸತಿ ಅಷ್ಟೊಂದು ನಡೆಯೋಕ್ಕಾಗಲ್ಲ. ಸೊ ಆದಷ್ಟು ಸೇಫಾಗಿರಿ ಆ್ಯಂಡ್ ಮುಂದೆ ಹೋಗ್ತಿರೋರು ಹಿಂದೆ ಅವ್ರನ್ನ ಸ್ವಲ್ಪ ನೋಡ್ತಾ ಇರಿ. ಹಿಂದೆ ಇರೋರು ತುಂಬಾ ಹಿಂದೆ ಉಳ್ಕೊಂಡ್ಬಿಡ್ಬೇಡಿ, ಆದಷ್ಟು ಕ್ಯಾಚ್ ಅಪ್ ವಿತ್ ದ ಗ್ರೂಪ್. ಸೊ ಇಲ್ಲಿ ಕಾಫಿ ಪ್ಲ್ಯಾಂಟ್ಸ್ ಇದೆ, ಟ್ರೀಸು. ಸೊ ಅದನ್ನ ನೋಡ್ದಿಲ್ದಿರೋರು ಅಥವಾ ಅದರಿಂದ ಫೋಟೋಸ್ ತೆಗೆಸ್ಕೋಬೇಕು ಅದ್ರ ಜೊತೆ ಅಂತೆಲ್ಲ ಇದ್ರೆ ಇಲ್ಲಿ ಸೂಪರಾಗಿ ಫೋಟೋಸ್ ಎಲ್ಲ ತೆಕ್ಕೊಳಕ್ಕೆ ಸಖತ್ತಾಗಿ ಇದೆ. ಆ್ಯಂಡ್ ಫೈನಲ್ ಆಗಿ ಈಗ ನಾವು ವಾಪಸ್ಸು ನಮ್ಮ ಕಾರ್ ಹತ್ರ ಹೋಗ್ತಾ ಇದ್ದೀವಿ. ಮುಗೀತು ಆ್ಯಂಡ್ ಇಟ್ ವಾಸ್ ರಿಯಲಿ ಅಮೇಝಿಂಗ್. ನೋಡಿ, ಈ ಥರ ಡ್ರೈ ಇರೋದ್ರಿಂದ ಜಾರೋದು ಆಗೋದಿಲ್ಲ, ಇಲ್ಲಾಂದರೆ ಸಖತ್ ಜಾರುತ್ತೆ. ಆದಷ್ಟು ಒಳ್ಳೆ ಫುಟ್ವೇರು ಮತ್ತು ಔಟ್ಫಿಟ್ಟನ್ನು ಅಷ್ಟೇ ತುಂಬ ಉದ್ದ ಇರೋ ಅಂಥದ್ದು ಹಾಕೊಂಬರ್ಬೇಡಿ. ಆ್ಯಂಡ್ ಇಲ್ಲಿ ಒಂದು ಟ್ರೀ ಫುಲ್ ಒಳಗಡೆಯಿಂದ ಇದಾಗಿದೆ, ಯಾರಾದರೂ ಔಚ್ ಕೂತ್ಕೊಂಡ್ರು ಗೊತ್ತಾಗಲ್ಲ. ಸೊ ಇದು ಆಚೆ ಕಡೆದು ನೋಡಿ, ಏನು ಶಾಪ್ಸ್ ಗಿಪ್ಸು ಒಬ್ಬರು ನರಪಿಳ್ಳೆನೂ ಇಲ್ಲಿ ಇಲ್ಲ. ಸೊ ಆದಷ್ಟು ಹುಷಾರಾಗಿ ಹೋಗಿ ಬನ್ನಿ ಆ್ಯಂಡ್ ಯು ವಿಲ್ ರಿಯಲಿ ಲೈಕ್ ಇಟ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್.